ಉತ್ತರ ಕರ್ನಾಟಕದಲ್ಲಿರೋ ಕ್ರಿಯೇಟರ್ಸ್ ಉತ್ತರ ಕರ್ನಾಟಕದಲ್ಲಿ ಏನೋ ಸಮಸ್ಯೆ ನಡೀತಿದೆ, ಅದ್ರ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಒಂದು ಕ್ರಿಯೇಟರ್ ಆಗಿ ಏನು ಉಪಯೋಗ ಆಯ್ತು ಅಲ್ಲಿಗೆ? ಈಗ ಹೇಗೆ ಪ್ರತಿ ಬೇರೆ ಬೇರೆ ರಾಜ್ಯದಲ್ಲಿ ಯೂಟ್ಯೂಬರ್ಸ್ ಕ್ರಿಯೇಟರ್ಸ್ ಅವರವರ ಭಾಷೆ ಅವರವರ ರಾಜ್ಯ ಅಂತ ಬಂದಿದ ತಕ್ಷಣ ಒಗ್ಗಟ್ಟಾಗ್ಬಿಡ್ತಾರೆ, ನಮ್ಮ ಕರ್ನಾಟಕದಲ್ಲೂ ಅಷ್ಟೇ ವ್ಲಾಗರ್ಸ್, ಫುಡ್ ಬ್ಲಾಗರ್ಸ್, ಏನೇನೋ ಯೂಟ್ಯೂಬರ್ಸ್, ಇನ್ಸ್ಟಾ ಕ್ರಿಯೇಟರ್ಸ್, ಇನ್ಫ್ಲೂಯೆನ್ಸರ್ಸ್ ಎಲ್ಲ ಯಾರಿದಾರ ಅವ್ರು ಅರ್ಥ ಮಾಡ್ಕೋಬೇಕು, ಕನ್ನಡದಿಂದ ಅವರಿಂದ ಕನ್ನಡ ಅಲ್ಲ. ಹೌದು ಸರ್. ಸೊ ಕನ್ನಡಕ್ಕೆ ಏನಾದ್ರು ತೊಂದರೆ ಆದಾಗ ಅವರು ಧ್ವನಿಗೂಡಿಸ್ಬೇಕು. ಅವು ಏನು ನಮ್ಮ ಪೇಜ್ಗಳು, ಒಂದಿಷ್ಟು ಪೇಜ್ಗಳು, ಈಗ ಬೆಳಗಾವಿ KA, ಬೆಳಗಾವಿ ರಾಯಣ್ಣ, ನನ್ಮಿನಿ ರೇಡಿಯೋ ಆಗಿರ್ಬೋದು, ಈಗ ನಮ್ಮ ಹೊಸ ಯುವಕರು ಸಾಗರ್ ಬಗ್ಗೆ ಮನೋ ವಿಚಾರ ಅಥವಾ ಟ್ರೋಲ್ ಪೇಜಸ್ ಅಲ್ಲಿ ಟ್ರೋಲ್ ರಾಕ್ಷಸ, ಹೀಗೆ ಒಂದಿಷ್ಟು ಪೇಜ್ಗಳು ಏನೆಲ್ಲ ಮಾಡ್ತಿದ್ದಾರೆ. ಇದೇ ಹೋಗ್ಬಿಟ್ಟು ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿದೆ ಅಂದ್ಮೇಲೆ ತಲುಪಿಸ್ಬೇಕು ವಿಚಾರನ. ಅಲ್ಲಿ ಬಿಸಿ ಮುಟ್ಟಿದೆ, ಸರ್ಕಾರಕ್ಕೆ ಬಿಸಿ ಮುಟ್ಟಿದೆ. ಇನ್ನು ಇಡೀ ಕರ್ನಾಟಕದಲ್ಲಿರೋ ಎಲ್ಲ ಯೂಟ್ಯೂಬರ್ಸ್ ಕ್ರಿಯೇಟರ್ಸ್ ಎದ್ಬಿಟ್ರೆ ಇನ್ನು ಯಾವ ಲೆವೆಲ್ಗೆ ಇಡೀ ಭಾರತನೇ ಒಂದ್ ನಿಮಿಷಕ್ಕೆ ಏನ್ ಗುರು ನಡೀತಿದೆ ಕರ್ನಾಟಕದಲ್ಲಿ ಅಂತ ಟೆನ್ಷನ್ ಆಗ್ಬಿಡ್ತಾರೆ. ಆದ್ರೆ ಇದೆಲ್ಲ ಬದಲಾಗಬೇಕಂದ್ರೆ ಎಲ್ಲ ಜವಾಬ್ದಾರಿ ಇರುವಂತ, ಇವತ್ತು ಎಲ್ಲರೂ ನೋಡ್ತಿರೋದೇ ಸೋಷಿಯಲ್ ಮೀಡಿಯಾ. ಕೆಲವರು ಕ್ರಿಯೇಟರ್ಸ್ ಯೂಟ್ಯೂಬರ್ಸ್ ನಂಗೆ ಕೇಳ್ತಾರೆ, ನಾವು ಮಾತಾಡಿದ ತಕ್ಷಣ ಏನ್ ಬದಲಾಗ್ಬಿಡತ್ತಾ ಅಂತ. ಮತ್ತೆ ನಾವು ಜನ ಬೆಳೆಸಿರೋದೇನಕ್ಕೆ? ಮಾತಾಡಲಿಲ್ಲ ಅಂದ್ರೆ ಹೇಗೆ ಬದಲಾಗುತ್ತೆ? ಧಾರವಾಡದಲ್ಲಿ ಕೆಲಸ ಸಿಗ್ಲಿಲ್ಲ ನಮ್ಗೆ KPSC ಎಕ್ಸಾಮ್ಗೆ ಆಗಿರ್ಬೋದು, ಮೊನ್ನೆ ಎಷ್ಟು ಜನ ಏನು ಬೀದಿಗೆ ಬಂದು ಯುವಕರೆಲ್ಲ ಇದ್ ಮಾಡಿದ್ರು. ಮತ್ತೆ ರೈತರು ಕೂಡ ಏನ್ ಏನದು ಕಬ್ಬಿಗೆ ಒಂದು ಬೆಲೆ ಬೇಕು ಅಂತ ಕೇಳಿದಾಗ ನಾವುಗಳು ವಿಡಿಯೋ ಮಾಡಿದೀವಿ, ಬೆಂಬಲ ಸೂಚಿಸಿದೀವಿ ನಮ್ಮ ಕಡೆಯಿಂದ. ಆದ್ರೆ ಉತ್ತರ ಕರ್ನಾಟಕದಲ್ಲಿರೋ ಕ್ರಿಯೇಟರ್ಸ್ ಯೂಟ್ಯೂಬರ್ಸ್ ಏನ್ ಮಾಡ್ತಿದ್ದಾರೆ? ಯಾರೋ 4 ಜನ ಧ್ವನಿ ಎತ್ಬಿಟ್ರೆ ಸಾಕ. ದೊಡ್ಡ ಕ್ರಿಯೇಟರ್ಸ್ ಏನ್ ಮಾಡ್ತಿದ್ದಾರೆ? ಧ್ವನಿ ಎತ್ತಿ ಅಂತ ಹೇಳಿದ ತಕ್ಷಣ ನೀವು ನನ್ನ ಐತಿ ಈ ವರ್ಷನೂ ಅಷ್ಟೇ ಧ್ವನಿ ಎತ್ತಿ ಅಂತ ಹೇಳಿ ಬೆಳಗಾವಿಯಲ್ಲಿ ಒಂದು ಇಶ್ಯೂ ಆಗಿತ್ತು. ಬೆಳಗಾವಿಯಲ್ಲಿ ಏನೋ ಒಬ್ಬ ಕನ್ನಡದ ಕಂಡಕ್ಟರ್ಗೆ ಮರಾಠಿಯವರೆಲ್ಲ ಸೇರ್ಕೊಂಡು ಹೊಡಿತಾರೆ, ನೀನ್ ಮರಾಠಿ ಮಾತಾಡುವಂತ. ಉತ್ತರ ಕರ್ನಾಟಕ ಕ್ರಿಯೇಟರ್ಸ್ ನೀವೇನ್ ಮಾಡ್ತಿದ್ದೀರಾ? ನೀವು ಧ್ವನಿ ಅಂತ ಇದ್ದು ಇಂಥ ವಿಷಯದಲ್ಲಿ ಅಂತ ನಾನು ಡೈರೆಕ್ಟ್ ವಿಡಿಯೋ ಮಾಡಾಕ್ತೆ. ಅದರಲ್ಲಿ ಉತ್ತರ ಕರ್ನಾಟಕದ ಒಬ್ಬ ಕ್ರಿಯೇಟರ್ ಇದ್ದಾನೆ, ಅವ್ನು ಫೇಮಸ್ ಕ್ರಿಯೇಟರ್, ಅವ್ನು ನನ್ನ ಬಣ್ಣದ ಬಗ್ಗೆ ಬಾಡಿ ಶೇಮ್ ಮಾಡ್ತಾನೆ ಉತ್ತರ ಕರ್ನಾಟಕದ. ಓಕೆ. ಆಮೇಲೆ ಮಾರನೇ ದಿನ ಎಲ್ಲ ಇಡೀ ಕನ್ನಡದವರೆಲ್ಲ ಸೇರ್ಕೊಂಡು ಕ್ಲಾಸ್ ತಗೊಂಡ್ಮೇಲೆ ಕ್ಷಮೆ ಯಾಚನೆ ಮಾಡ್ತಾನೆ. ಆದ್ರೆ ಅವರೆಲ್ಲ ಕೇಳೋ ಪ್ರಶ್ನೆ, ವಿಚಾರ ಇರೋದೇ ಬೇರೆ, ಬಟ್ ಅವ್ರು ಮಾತಾಡಿರೋದೇ ಬೇರೆ. ನನ್ನ ಹೆಂಗಾದ್ರೂ ಮಾಡಿ ತಮಾಷೆ ಮಾಡ್ಬೇಕಲ್ಲ. ಸೊ ಇಲ್ಲಿ ವಿಷಯ ಏನಂದ್ರೆ, ಬರೀ ಇನ್ನೊಬ್ರನ್ನ ಕುಗ್ಸೋದಕ್ಕೆ, ಇನ್ನೊಬ್ರು ವರ್ಣನಿಂದನೆ ಮಾಡೋದು, ಇನ್ನೊಬ್ರನ್ನ ಹೇಗಾದ್ರೂ ಕುಗ್ಸ್ಬೇಕಂದ್ರೆ ಅವ್ರ ಕಲರ್ ಬಗ್ಗೆ ಮಾತಾಡೋದು, ಅವ್ರ ದೇಹದ ಬಗ್ಗೆ ಮಾತಾಡೋದು, ಬರೀ ಇದೇ ನಡೀತಿದೆ. ಒಗ್ಗಟ್ಟಾಗ್ತಿಲ್ವಲ್ಲ ಜನ. ಇದಕ್ಕೆ ಅಲ್ವಾ ಕನ್ನಡಿಗರು ಒಗ್ಗಟ್ಟಾಗ್ತಿಲ್ಲ ಅಂತ ಜನ ಪಡ್ಕೊಳ್ಳೋದು. ಈ ಕ್ರಿಯೇಟರ್ಸ್ ಎಲ್ಲ ಹೇಳ್ತಾರೆ ಗೊತ್ತಾ, ನಾವು ಕನ್ನಡದಲ್ಲಿ ವಿಡಿಯೋ ಮಾಡ್ತಿರೋದೇ ದೊಡ್ಡ ವಿಷಯ. ಇಂಥ ಒಂದು ವ್ಯಕ್ತಿಗಳು, ಇಂಥ ಜ್ಞಾನಿಗಳೆಲ್ಲ ಇರೋದು ನಮ್ಮ ಮಧ್ಯೆ ಇರೋದ್ರಿಂದಾನೆ ಇಂಥವ್ರೆಲ್ಲ ಧ್ವನಿ ಎತ್ಬಿಟ್ರೆ ನಮ್ಗಿಂತ ಜಾಸ್ತಿ ಸರ್ಕಾರಕ್ಕೆ ಬಿಸಿ ಮುಟ್ಟುತ್ತೆ. ಕೇಳಿದ್ರೆ ನಾವೇನಿಗೆ ಧ್ವನಿ ಎತ್ತಬೇಕು ಅಂತ ಕೇಳ್ತಾರೆ. ಇದು ವಿಷಯ.